Class 18 virtues means ಗುಣಗಳು. So it is excellence of character. ಚಾರಿತ್ರ್ಯದ ಒಂದು ಬೆಸ್ಟ್ ಔಟ್ಪುಟ್ ಅದು ನಮ್ಮ ಗುಣಗಳಲ್ಲಿ ಕಾಣುತ್ತವೆ. So according to Aristotle, virtue is permanent state of mind to perform best things in life. ನಮ್ಮ ಜೀವನದಲ್ಲಿ ಅತ್ಯುತ್ತಮವನ್ನು ಮಾಡಲು ಇರುವಂತಹ ಮಾನಸಿಕವಾದ ಒಂದು ಪರಿಪಕ್ವ ಸ್ಥಿತಿ, ಅದಕ್ಕೆ ಗುಣಗಳು ಎನ್ನಲಾಗುತ್ತದೆ. ವರ್ಚ್ಯೂಸ್ ಆರ್ ಪಾಸಿಟಿವ್ ಅಂಡ್ ಪ್ರಿಫರ್ಡ್ ವ್ಯಾಲ್ಯೂಸ್. ಗುಣಗಳಲ್ಲಿ ಕೆಟ್ಟ ಗುಣ ಅಂತ ಇಲ್ಲ, ಬಟ್ ಇದೆ ಅವಗುಣ ಅಂತ, ಬ್ಯಾಡ್ ವರ್ಚ್ಯೂಸ್ ಅಂತ. ಹಾಗೆ ಆಕ್ಚುಲಿ ಜನರಲಿ ಸ್ಪೀಕಿಂಗ್ ಗುಣಗಳು ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ಗೆ ಹೇಳೋದು, ಬಟ್ ಕೆಟ್ಟ ಗುಣ ಅವಗುಣ ಇದೆ. ಸೊ ಡಿಪೆಂಡಿಂಗ್ ಆನ್ ದಿ ಕಾಂಟೆಕ್ಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್. ಸೊ ವ್ಯಾಲ್ಯೂಸ್ ಮತ್ತೆ ವರ್ಚ್ಯೂಸ್. ವ್ಯಾಲ್ಯೂಸ್ ಏನಿದೆ ಅದು ಡೆವಲಪ್ ಆದ್ಮೇಲೆ ನಮ್ಮಲ್ಲಿ ವರ್ಚ್ಯೂ ಬಂದ್ಬಿಡುತ್ತೆ. ವರ್ಚ್ಯೂ ಅಂದ್ರೆ ಔಟ್ಪುಟ್, ವ್ಯಾಲ್ಯೂ ಅಂದ್ರೆ ಇಟ್ ಕ್ಯಾನ್ ಬಿ ಇನ್ಪುಟ್, ಇಟ್ ಕ್ಯಾನ್ ಬಿ ಓನ್ಲಿ ಇನ್ ಯುವರ್ ಮೈಂಡ್. ಅದು ಅರ್ಧಂಬರ್ಧ ಇರ್ಬೋದು. ವ್ಯಾಲ್ಯೂ ಪರಿಪಕ್ವ ಸ್ಥಿತಿಗೆ ಬಂದಾಗ ಇಟ್ ಬಿಕಮ್ಸ್ ವರ್ಚ್ಯೂ. ಸಮ್ ವ್ಯಾಲ್ಯೂಸ್ ಆರ್ ನಾಟ್ ವರ್ಚ್ಯೂಸ್, ಜಸ್ಟ್ ಫಾಲೋಯಿಂಗ್ ಡಿಸಿಪ್ಲಿನ್. ವರ್ಚ್ಯೂ ಇಸ್ ನಾಟ್ ಎ ಡಿಸಿಪ್ಲಿನ್. ವರ್ಚ್ಯೂ ಅಂದ್ರೆ ಅದು ಗುಣಗಳು. A virtue is always a value, but every value is not a virtue. For example, religious values ಅದು ವರ್ಚ್ಯೂ ಅಲ್ಲ. ಕಾಯಿ ಬಟ್ಟೆ ಹಾಕಬೇಕು, ಅಥವಾ ಬೂರ್ಖಾ ಹಾಕಬೇಕು, ಗಡ್ಡ ಬೆಳೆಸಬೇಕು, ಗಡ್ಡ ತೆಗಿಬೇಕು, ಟೈ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಕೋಟ್ ಹಾಕಬೇಕು. These all are values, but they cannot be called as virtues. Every virtue is a value, but every value is not a virtue. ಓಕೆ, ವರ್ಚ್ಯೂ ಅಂದ್ರೆ ಹೈ ಪೊಟೆನ್ಷಿಯಲ್ಗೆ ನಮ್ಮನ್ನು ತಗೊಂಡೋಗುತ್ತೆ. ಸೊ ವರ್ಚ್ಯೂಸ್ ಆರ್ ಲೈಕ್ ಹ್ಯಾಬಿಟ್ಸ್ ವಿಚ್ ಒನ್ಸ್ ಅಕ್ವೈರ್ಡ್ ಬಿಕಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಂಸ್ಕಾರ ಆಗಿಬಿಡುತ್ತೆ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಎರಡರ್ಥ ಇದೆ. ಒಂದು ಸಂಸ್ಕಾರ ಅಂತಾನು ಹೇಳ್ಬೋದು, ಎರಡನೇದು ಚಾರಿತ್ರ್ಯ ಅಂತಾನು ಹೇಳ್ಬೋದು, ಮೂರನೇದು ಕ್ಯಾರೆಕ್ಟರ್. ಅಂದ್ರೆ ಡ್ರಾಮಾದಲ್ಲಿ ವಾಟ್ ಇಸ್ ದ ಕ್ಯಾರೆಕ್ಟರ್ ಅಂತ ಕೇಳಿದ್ರೆ, ಡ್ರಾಮಾದಲ್ಲಿ, ಸಿನಿಮಾದಲ್ಲಿ, ನಾಟಕದಲ್ಲಿ ಪಾತ್ರ ಏನಿತ್ತು, ದಿಸ್ ಕ್ಯಾರೆಕ್ಟರ್. ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಆಲ್ಫಾಬೆಟ್ ಸೈನ್ಸ್ ಎಲ್ಲ ಇದೆ ಅಲ್ವಾ, ಕೊಮಾ. ದಿಸ್ ಇಸ್ ಎ ಕ್ಯಾರೆಕ್ಟರ್ ಇನ್ ಎ ಡಾಕ್ಯುಮೆಂಟ್. ಡಾಕ್ಯುಮೆಂಟ್ ಬರೆಯುವಾಗ ABCD ಆಲ್ಫಾಬೆಟ್ ಎಲ್ಲ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರು ತಿಳ್ಕೊಳ್ಳುವಾಗಲೂ ಆ ಶಬ್ದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲಾಗುತ್ತದೆ. ಅರ್ಥ ಮಾಡಿಕೊಂಡು ಕಾಂಟೆಕ್ಸ್ಟ್ಗೆ ಅನುಸಾರವಾಗಿ ಅರ್ಥವನ್ನು ನೀವು ಗ್ರಹಿಸಬೇಕು, ಇರಬೇಕು. ಸೊ ಯಾರಲ್ಲಿ ವರ್ಚ್ಯೂ ಇದೆ, ಹಿ ವಿಲ್ ಬಿ ಕನ್ಸಿಸ್ಟೆಂಟ್. ಅಂದ್ರೆ ಚೆನ್ನಾಗಿರ್ತಾನೆ, ಒಂದೇ ರೀತಿ ಇರ್ತಾನೆ. ಏಕರಸ, ನಿರಂತರವಾಗಿರುತ್ತೆ ಅವರ ಒಂದು ನಡವಳಿಕೆ. ಎ ವರ್ಚ್ಯೂಸ್ ಪರ್ಸನ್ ವಿಲ್ ಬಿ ಅನ್ ಎಥಿಕಲ್ ಪರ್ಸನ್ ಅಥವಾ ಮೋರಲ್ ಪರ್ಸನ್. ವರ್ಚ್ಯೂಸ್ ಅಲ್ಲಿ ಈಗ ಸಿವಿಕ್, ನಾಗರಿಕರಲ್ಲಿರುವ ಗುಣ ಯಾವ್ದು ಬೇಕು? ಸಿವಿಕ್ ವರ್ಚ್ಯೂಸ್. ಓಕೆ, ಇಟ್ ಮೇ ಬಿ ನ್ಯಾಷನಲ್ ಆರ್ ಲೋಕಲ್. ನೀವೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸಣ್ಣ, ವೆರಿ ಸ್ಮಾಲ್ ಲೋಕಲ್, ಅಥವಾ ಸಣ್ಣ ಒಂದು ಕಮ್ಯುನಿಟಿಯಲ್ಲಿ ಇರ್ಬೋದು, ಅಥವಾ ನ್ಯಾಷನಲ್ ಆಗಿ ನೀವು ಇರುತ್ತೆ. ಯಾವುದು? ಫಾರ್ ಎಕ್ಸಾಂಪಲ್ ವೋಟಿಂಗ್. ವೋಟಿಂಗ್ ಈಸ್ ಎ ಸಿವಿಲ್ ವರ್ಚ್ಯೂ. ನೀವು ವೋಟ್ ಹಾಕುವುದು ಒಂದು ಒಳ್ಳೆ, ನಾಗರಿಕರಾಗಿರುವಂತವರಿಗೆ ಒಂದು ಒಳ್ಳೆ ಗುಣ ಅದು. ಓಕೆ, ನೆಕ್ಸ್ಟ್ ವಾಲಂಟಿಯರಿಂಗ್. ಯಾವುದಾದ್ರೂ
ಸಂಘಟನೆಯಲ್ಲಿ ನೀವು ನಿಮ್ಮಷ್ಟಕ್ಕೆ ವಾಲಂಟಿಯರ್ ಆಗಿ ನೀವು ಸೇವೆಯನ್ನು ಸಲ್ಲಿಸುವುದು, ಅಥವಾ ಆರ್ಗನೈಸಿಂಗ್ ಸಮ್ ಮೀಟಿಂಗ್ಸ್, ವೆಲ್ಫೇರ್ ಗ್ರೂಪ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಸರ್ವಿಸಿಂಗ್ ಸೊಸೈಟಿ. ಸಿವಿಕ್ ವರ್ಚ್ಯೂಸ್ ಮೇಕ್ ಎ ಪರ್ಸನ್ ಗುಡ್ ಸಿಟಿಸನ್. ನೀವು ಒಳ್ಳೆಯ ಉತ್ತಮ ನಾಗರಿಕರು, ಉತ್ತಮ ಪೌರರು ಆಗುತ್ತೀರಿ. ಎಕ್ಸಾಂಪಲ್ ಆಫ್ ಸಿವಿಕ್ ವರ್ಚ್ಯೂಸ್: ಅಕ್ಸೆಪ್ಟೆನ್ಸ್ ಆಫ್ ರೂಲ್ಸ್. ರೋಡಲ್ಲಿ ಹೋಗುವಾಗ ಡ್ರೈವಿಂಗ್ ರೂಲ್ಸ್ ಫಾಲೋ ಮಾಡಬೇಕು, ಅಥವಾ ಗವರ್ಮೆಂಟ್ ಏನು ರೂಲ್ಸ್ ಹಾಕಿದೆ ಅದನ್ನು ಸರಿಯಾಗಿ ಮಾಡಬೇಕು. ಒಬೇಯಿಂಗ್ ಹೂ ಆರ್ ವೈಸ್. ಬುದ್ಧಿವಂತರು ಏನು ಹೇಳ್ತಾರೋ ಅವರ ಮಾತನ್ನು ಒಪ್ಪಿಕೊಳ್ಳುವುದು. ಲರ್ನಿಂಗ್ ಟು ವರ್ಕ್. ಕೆಲಸ ಮಾಡಲಿಕ್ಕೆ ಕಲಿಯುವುದು, ಮಾಡುವುದು. ಲರ್ನಿಂಗ್ ಟು ವರ್ಕ್. ಅಂಡ್ ಆಲ್ಸೋ ಡೂಯಿಂಗ್. ನೀವೇನು ಮಾತು ಕೊಟ್ಟಿರುತ್ತೀರೋ ಅದನ್ನ ನಡೆಸಬೇಕು. ಫುಲ್ಫಿಲ್ಮೆಂಟ್ ಆಫ್ ವೋಸ್. ಬೀಯಿಂಗ್ ಕೈಂಡ್ ಟು ಅದರ್ಸ್. ಇನ್ನೊಬ್ಬರಿಗೆ ದಯಾಳುವಾಗಿರುವುದು. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸಿವಿಕ್ ವರ್ಚ್ಯೂಸ್. ಅಂಡ್ ವಾಟ್ ಆರ್ ಡ್ಯೂಟೀಸ್? ಟ್ಯಾಕ್ಸ್ ಕಟ್ಟಬೇಕು, ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರಬೇಕು, ಇದೆಲ್ಲ ಡ್ಯೂಟಿ. ಓಕೆ, ವರ್ಚ್ಯೂಗಿಂತಲೂ ಮೇಲೆ ಬರುತ್ತೆ ಅದು. ಅಂದ್ರೆ ಕೆಲವು ಸಲ ವರ್ಚ್ಯೂ ಇಂಪಾರ್ಟೆಂಟ್, ಕೆಲವು ಸಲ ಡ್ಯೂಟಿ ಇಂಪಾರ್ಟೆಂಟ್. ಕೆಲವು ವಿಚಾರಗಳಲ್ಲಿ ಡ್ಯೂಟಿ ಇಂಪಾರ್ಟೆಂಟ್. ನೀವು ಟ್ಯಾಕ್ಸ್ ಪೇ ಮಾಡೋದು ವರ್ಚ್ಯೂ ಅಲ್ಲ, ಅದು ನೀವು ಹಣ ಕಟ್ಟಬೇಕು. ಕೀಪಿಂಗ್ ಎನ್ವಿರಾನ್ಮೆಂಟ್ ಕ್ಲೀನ್ ಅಂಡ್ ಗ್ರೀನ್. ಇದು ಒಂದು ಲೆಕ್ಕದಲ್ಲಿ ವರ್ಚ್ಯೂಯಲ್ಲೂ ಬರುತ್ತೆ, ಡ್ಯೂಟಿಯಲ್ಲೂ ಬರುತ್ತೆ. ಇಲ್ಲೂ ಹಾಕ್ಬೋದು. ಬಟ್ ಅದನ್ನ ಡ್ಯೂಟಿಯಲ್ಲಿ ಹೆಚ್ಚು ಹೇಳಲಾಗ್ತದೆ, ಯಾಕಂದ್ರೆ ಇಟ್ ಇಸ್ ಡ್ಯೂಟಿ. ನೀವು ಅದನ್ನ ಮಾಡ್ಲಿ ಬಿಡ್ಲಿ, ಇಟ್ ಇಸ್ ಡ್ಯೂಟಿ. ಫಾಲೋವಿಂಗ್ ರೋಡ್ ಸೇಫ್ಟಿ ರೂಲ್. ಪೊಲ್ಯೂಷನ್ ಮಾಡಬಾರ್ದು, ಗಾರ್ಬೇಜ್ ಅನ್ನೆಲ್ಲ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು. ಈವನ್ ದಿಸ್ ಇಸ್ ಆಲ್ಸೋ ಎ ವರ್ಚ್ಯೂ. ಬಟ್ ನೋಡಿ, ಅದು ಮಾರ್ಕ್ ನೋಡಿ ಹೇಗೆ ಬೇಕೋ ಬರೀರಿ. ಅದರ್ ಡ್ಯೂಟೀಸ್ ಇನ್ಕ್ಲೂಡ್ ರೆಸ್ಪೆಕ್ಟ್ ಫಾರ್ ಟ್ರುತ್. ಸತ್ಯಕ್ಕೆ ಬೆಲೆ ಕೊಡುವುದು. ಸುಳ್ಳು ಹೇಳುದು, ಇನ್ನೊಬ್ಬರು ಏನಾದರೂ ಒಂದು ಘಟನೆ ಆಗುತ್ತೆ, ಆ ಟೈಮಲ್ಲಿ ಸತ್ಯವನ್ನ ಮಾತಾಡಬೇಕು. ಲಾಗೆ ಬೆಲೆ ಕೊಡುವುದು. ರೆಸ್ಪೆಕ್ಟ್ ಫಾರ್ ಸೆಲ್ಫ್. ನಿಮಗೆ ನೀವು ಗೌರವ ಕೊಡಬೇಕು. ನಿಮಗೂ ನೀವು ಗೌರವವನ್ನು ಕೊಡಬೇಕು. ನಿಮ್ಮ ಫ್ಯಾಮಿಲಿ, ಸೊಸೈಟಿ, ಗವರ್ಮೆಂಟ್ ಎಲ್ಲರಿಗೂ ಗೌರವವನ್ನು ಕೊಡಬೇಕು. ರೆಸ್ಪೆಕ್ಟ್ ಫಾರ್ ಲೈಫ್, ಫ್ರೀಡಮ್ ಆ್ಯಂಡ್ ಪರ್ಸನಾಲಿಟಿ. ಓಕೆ, ನಿಮಗೇನು ರೈಟ್ ಇದೆ, ಸಿವಿಕ್ ರೈಟ್ ಏನಿದೆ ನಿಮಗೆ, ವೋಟ್ ಮಾಡೋದು ನಿಮ್ಮ ಡ್ಯೂಟಿ ಅಲ್ಲ, ಡ್ಯೂಟಿ ಮಾತ್ರ ಅಲ್ಲ, ಇಟ್ ಇಸ್ ಆಲ್ಸೋ ಯುವರ್ ರೈಟ್. ಸೊ ಯು ಕ್ಯಾನ್ ವೋಟ್. ಕಂಟೆಸ್ಟ್ ಇನ್ ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಬಹುದು. ಐದರ್ ಸೆಂಟ್ರಲ್ ಆರ್ ಸ್ಟೇಟ್ ಆರ್ ಇನ್ ಲೋಕಲ್. ಪಂಚಾಯತ್ನಲ್ಲಿ ಕೂಡ ನೀವು ವೋಟಿಗೆ ನಿಲ್ಲಬಹುದು. ಸೀಕ್ ಎ ಪಬ್ಲಿಕ್ ವೆಲ್ಫೇರ್ ಫೆಸಿಲಿಟಿ. ಶಾಲೆಗೆ ಸೇರಬಹುದು, ಹಾಸ್ಪಿಟಲ್ಗೆ ಸೇರಬಹುದು. ಪಬ್ಲಿಕ್ ವೆಲ್ಫೇರ್ ಫೆಸಿಲಿಟಿ. ಅಥವಾ ಹಾಲ್ ಬುಕ್ ಮಾಡಬಹುದು, ಅಥವಾ ಟ್ರಾನ್ಸ್ಪೋರ್ಟ್, ಬಸ್ ಅಲ್ಲಿ ಹೋಗ್ಬೋದು. ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಟ್ಯಾಕ್ಸಿ, ಆಟೋದಲ್ಲೆಲ್ಲ ನೀವು ಹಣ ಕೊಟ್ಟು ಹೋಗಬಹುದು. ಎಸ್ಟಾಬ್ಲಿಷ್ ಎ ಗ್ರೀನ್ ಅಂಡ್ ಸೇಫ್ ಎನ್ವಿರಾನ್ಮೆಂಟ್. ನಿಮಗೆ ರೈಟ್ ಇದೆ, ಗ್ರೀನ್ ಎನ್ವಿರಾನ್ಮೆಂಟ್ ನೀವು ಬೆಳಿಬೇಕಿದ್ರೆ ಮಾಡಬಹುದು. ಪೊಲ್ಯೂಷನ್ ಫ್ರೀ, ಕರಪ್ಷನ್ ಫ್ರೀ, ಇದೆಲ್ಲ ಫಾಲೋ ನೀವು ಮಾಡಬಹುದು. ನೀವು ಕರಪ್ಷನ್ ಆಗಬೇಕು ಅಂತ ಇನ್ನೊಬ್ಬರು ಹೇಳಿದ್ರೆ ಅದಕ್ಕೆ ಎಗೇನ್ಸ್ಟ್ ಆಗಿ ಹೋಗ್ಬೋದು. ನೀವು ಕರಪ್ಷನ್ ಇಲ್ಲದೆ ಬದುಕಬಹುದು, ಅದು ನಿಮ್ಮ ರೈಟ್ ಇದೆ. ಅಂಡ್ ಪೀಪಲ್ ಹ್ಯಾವ್ ರೈಟ್ ಟು accept or reject to a project in an area. ಓಕೆ, ಏನಂದ್ರೆ ಈಗ ತಿಳ್ಕೊಳ್ಳಿ, ಒಂದು ಪ್ರಾಜೆಕ್ಟ್ ಬರುತ್ತೆ, ಒಂದು ಫ್ಯಾಕ್ಟ್ರಿ ನಮ್ಮ ಏರಿಯಾದಲ್ಲಿ ಬರ್ತದೆ. ಆಗ ಯು ಹ್ಯಾವ್ ರೈಟ್ ಟು accept or reject. ಯು ಮೇ ಸೇ ಇಟ್ ಕ್ರಿಯೇಟ್ಸ್ ಪೊಲ್ಯೂಷನ್, ಇಟ್ ಕ್ರಿಯೇಟ್ಸ್ ಲಾಸ್ ಆಫ್ ಪ್ರಾಬ್ಲಮ್ಸ್ ಟು ದ ಪೀಪಲ್ ವರ್ಕಿಂಗ್ ದೇರ್, ಬಹಳ ಸೌಂಡ್ ಮಾಡುತ್ತೆ. ಯು ಕ್ಯಾನ್ ಗೋ ಟು ಕೋರ್ಟ್.
means legal remedy you can seek by public interest petition. ನೀವು ಹಾಕ್ಬೋದು, ಕೋರ್ಟಿಗೆ ಕೇಸ್ ಹಾಕ್ಬೋದು. ಯು ಹ್ಯಾವ್ ದ್ಯಾಟ್ ರೈಟ್. ಓಕೆ, ಸೊ ದೀಸ್ ಆರ್ ಸಿವಿಕ್ ರೈಟ್ಸ್.